ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಸಹಾಯ ಮಾಡೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರಗಳ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವು ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು ಅಥವಾ ದೇವರಲ್ಲಿ ನೆಲೆಗೊಳ್ಳುವುದು, ಇದಕ್ಕೆ ಸಂಬಂಧಪಟ್ಟು ಅನೇಕ ಸಮಯದಿಂದ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ಇದಕ್ಕೆ ದೇವರಲ್ಲಿ ನೆಲೆಗೊಂಡರೆ ನಮಗೆ ಉಂಟಾಗುವ ಆಶೀರ್ವಾದಗಳು ಯಾವುದು, ಇದಕ್ಕಾಗಿ ಇದನ್ನು ನಾವು ಧ್ಯಾನಿಸುತ್ತಾ 91ನೇ ಕೀರ್ತನೆಯ ಆಧಾರದಲ್ಲಿ ನಾವು ಒಂದೊಂದು ವಾಕ್ಯವನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ದೇವರಲ್ಲಿ ನೆಲೆಗೊಂಡಾಗ ನಮಗೆ ಯಾವ ರೀತಿಯ ಸಂರಕ್ಷಣೆ ಉಂಟಾಗ್ತದೆ ಅಂತ ಹೇಳಿ 13 ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಇವತ್ತು 14, 15, 16 ಕೊನೆಯ 3 ವಾಕ್ಯಗಳನ್ನು ನಾವು ಧ್ಯಾನಿಸುವ. ಮೊದಲು 91ನೇ ಕೀರ್ತನೆ 14, 15, 16 ವಾಕ್ಯಗಳು ನೋಡೋಣ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯ ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರುವೆನು. ಇಲ್ಲಿ ನಾವು ಇವತ್ತು ಈ 3 ವಾಕ್ಯಗಳಲ್ಲಿ ನೋಡಿ, ನಾವು ಅಲ್ಲಿ ಮೊದಲನೇ 14ನೇ ವಾಕ್ಯ ಪ್ರಾರಂಭದಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ಇಲ್ಲಿ ಕನ್ನಡ ಅನುವಾದದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನಾವು ಇಂಗ್ಲಿಷ್ ಭಾಷಾಂತರದಲ್ಲಿ ಅದನ್ನು ನೋಡಿದರೆ ಅಲ್ಲಿ ಅವನು ನನ್ನನ್ನು ಪ್ರೀತಿಸುವುದರಿಂದ ಅಂತ ಬರೆಯಲ್ಪಟ್ಟಿದೆ. ಬಿಕಾಸ್ ಹಿ ಲವ್ಸ್ ಮೀ ಅಂತ ಹೇಳಿ ಎಲ್ಲ ಭಾಷಾಂತರಗಳಲ್ಲಿ ಪ್ರೀತಿಸುವ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿ ಕನ್ನಡದಲ್ಲಿ ಆಸಕ್ತನಾಗಿರುವುದರಿಂದ, ಈಗ ಭಾಳ ಅಗತ್ಯವಾಗಿ ನಾವು ದೇವರನ್ನು ಪ್ರೀತಿಸುವವರಾದರೆ ಯಾವ ರೀತಿಯಾಗಿ ದೇವರು ನಮ್ಮನ್ನು ರಕ್ಷಿಸ್ತಾರೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತೇವೆ. ನಾವು ದೇವರನ್ನು ಪ್ರೀತಿಸುವುದರಿಂದ, ಪ್ರೀತಿಸಿದರೆ ನಾವು ನಮ್ಮನ್ನು ಆತನು ರಕ್ಷಿಸುವನಂತ ಹೇಳಿ ಇಲ್ಲಿ ಈಗ ನಾವು ಎಲ್ಲರೂ ಬಾಯಿಂದ ಪ್ರೀತಿಸುವವರು, ದೇವರನ್ನು ಪ್ರೀತಿಸುವವರು ಅಂತ ಹೇಳ್ತೇವೆ. ಅದು ಸಹಜ ನಾವು. ಆದರೆ ನಮ್ಮ ಕಾರ್ಯಗಳು ಈ ಬಾಯಿಂದ ಬರುವ ಮಾತುಗಳಿಗೆ ವ್ಯತಿರಿಕ್ತವಾಗಿವೆ ಅಥವಾ ಅವು ಅದಕ್ಕೆ ಸಂಬಂಧಪಡದ ವಿಷಯಗಳಾಗಿವೆ. ಇದು ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರನ್ನು ನೋಡಬೇಕು. ನಮಗೆ ದೇವರನ್ನು ಪ್ರೀತಿಸ್ತೇವೆ ಅಂತ ಹೇಳಿ, ಅದಕ್ಕಾಗಿ ಯಾಕೋಬನು ಅವನ ಪತ್ರಿಕೆಯಲ್ಲಿ ಹೇಳ್ತಾನೆ, ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾದದ್ದು, ಅದು ನಿಮ್ಮನ್ನು ರಕ್ಷಿಸುವುದು ಅಂತ ಹೇಳಿ. ಬಾಯಲ್ಲಿ ನಾವು ಎಲ್ಲರೂ ಹೇಳ್ಬೋದು, ನಾವು ದೇವರನ್ನು ನಂಬಿದ್ದೇವೆ, ನಾವು ದೇವರನ್ನು ಪ್ರೀತಿಸ್ತೇವೆ ಅಂತ ಹೇಳಿ. ಆದರೆ ನಾವು ಬಾಯಿಂದ ಹೇಳಿದ ನಮ್ಮ ಮಾತುಗಳು ನಮ್ಮ ಕಾರ್ಯದಲ್ಲಿ ಕಂಡು ಬರಬೇಕು. ಆಗ ಮಾತ್ರ ಆ ನಂಬಿಕೆ ದೃಢವಾದ ನಂಬಿಕೆ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇದನ್ನು ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡಿ, ಅವನು ನನ್ನನ್ನು ಪ್ರೀತಿಸುವುದರಿಂದ ಅವರನ್ನು ರಕ್ಷಿಸುವೆನು. ಈಗ ದೇವರು ನಮ್ಮನ್ನು ಕಾಪಾಡಬೇಕು, ನಮ್ಮನ್ನು ರಕ್ಷಿಸಬೇಕಂತ ಹೇಳಿದರೆ ನಾವು ದೇವರನ್ನು ಪ್ರೀತಿಸುವುದು ಭಾಳ ಅಗತ್ಯವಾಗಿದೆ. ಆ ಪ್ರೀತಿ ನಮ್ಮ ಕೇವಲ ಬಾಯಲ್ಲಿ ಮಾತ್ರ ಅಲ್ಲ. ನಾವು ಭಾಳ ಹಾಡುಗಳನ್ನು ಹಾಡ್ತೇವೆ, ಬಾಯಲ್ಲಿ ಅನೇಕ ಸಂಗತಿಗಳನ್ನು ಹೇಳ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಈ ಪ್ರೀತಿ ಕಾರ್ಯರೂಪದಲ್ಲಿ ಕಂಡು ಬರ್ತದೆ ಎಂಬ ಪ್ರಶ್ನೆ. ನಮಗೆ ದೇವರು ಒಂದು ದಿವಸದಲ್ಲಿ 24 ತಾಸು ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಸಮಯ ನಾವು ದೇವರಿಗೆ ಮೀಸಲಾಗಿರ್ತೇವೆ, ಅಥವಾ ಕನಿಷ್ಠ ಎಷ್ಟು ಸಮಯ ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಕಳೆಯುತ್ತೇವೆ. ಪ್ರೀತಿ ಅಂದರೆ ಅದು ಭಾಳ ಅಗತ್ಯ. ದೇವರು
ಹೇಳಿದ ಮಾತುಗಳನ್ನು ಅಥವಾ ದೇವರು ತನ್ನ ವಾಕ್ಯಗಳ ಮೂಲಕ ನಮಗೆ ನೀಡಿದ ಆ ಆಜ್ಞೆಗಳನ್ನು ನಾವು ಅದನ್ನು ಕೈಗೊಂಡು ನಡೆಯಬೇಕು. ಭಾಳ ಅಗತ್ಯ. ದೇವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರಾಗಬೇಕು. ನಮಗೆ ಇಡೀ ವಾರ ದೇವರು ಕೊಟ್ಟಿದ್ದಾರೆ. ಒಂದು ದಿವಸ ನಮಗೆ ಪ್ರಾರ್ಥನೆಯಲ್ಲಿ, ಅದು ಕೂಡ 1-2 ತಾಸು ಪ್ರಾರ್ಥನೆಯಲ್ಲಿ ನಮಗೆ ಕಳೀಲಿಕ್ಕೆ ಸಮಯ ಇಲ್ಲ. ಅದು ಯಾವ ಲೌಕಿಕ ಆಲೋಚನೆಗಳು ಬಂದಾಗ ನಾವು ಈ ಸಮಯವನ್ನು ವ್ಯರ್ಥ ಮಾಡಿ ಬಿಟ್ಟು ಹೋಗ್ತೇವೆ. ಮತ್ತು ನಾವು ದೇವರು ನಮ್ಮನ್ನು ರಕ್ಷಿಸಬೇಕು, ದೇವರು ನಮ್ಮನ್ನು ಆಶೀರ್ವದಿಸಬೇಕಂದ್ರೆ ಹೇಗೆ ಆಗ್ತದೆ ಅಂತ ಲೆಕ್ಕ ಹಾಕಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಾವು ಎಷ್ಟು ದೇವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಎಷ್ಟು ಆಸಕ್ತಿ ಉಳ್ಳಾರವಾಗಿದ್ದೆವು, ಅದು ನಮ್ಮ ಪ್ರೀತಿಯನ್ನು ತೋರಿಸ್ತದೆ. ಅದು ವಿನಃ ನಾವು ಖಾಲಿ ಬಾಯಲ್ಲಿ ಹೇಳಿ ಅಥವಾ ಕೈಯಲ್ಲಿ ದೊಡ್ಡ ಬೈಬಲ್ ತಗೊಂಡು ಕ್ರೂಜೆಯನ್ನು ಹಾಕಿಕೊಂಡು ಕುತ್ತಿಗೆಯಲ್ಲಿ ತಿರುಗಾಡಿದರೆ ದೇವರ ಪ್ರೀತಿ ಅದರಲ್ಲಿ ಬರೋದಿಲ್ಲ. ಭಾಳ ಅಗತ್ಯವಾಗಿ ನಮ್ಮ ದೇವರಲ್ಲಿ ಪ್ರೀತಿ ಇದ್ದರೆ ನಮ್ಮ ನಿಮಿತ್ತವಾಗಿ ದೇವರ ನಾಮಕ್ಕೆ ದೂಷಣೆ ಉಂಟಾಗದಂತೆ ಭಾಳ ಜಾಗ್ರತೆಯಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಭಾಳ ಅಗತ್ಯವಾಗಿ ನಡ್ಕೊಳ್ಬೇಕು. ಆದ್ದರಿಂದ ಪ್ರತಿಯೊಬ್ಬರು ನಮ್ಮ ಬಾಯಿಂದ ಬರುವ ನುಡಿಗಳು ಏನು ಎಂಥ, ಅದಕ್ಕಾಗಿ ಪೌಲನು ಹೇಳ್ತಾನೆ, ನಾವು ಹೊಸ ಸೃಷ್ಟಿಗಳಾಗಿ ರೂಪಿಸಲ್ಪಟ್ಟೇವೆ. ಆ ರೂಪಿಸಲ್ಪಟ್ಟ ನಮ್ಮ ಒಳಗಿನ ಅಂತರ್ಯದ ಮನುಷ್ಯನು ಹೊರಗೆ ನಮ್ಮ ಕಾರ್ಯರೂಪದಲ್ಲಿ ಕಂಡು ಬರಬೇಕು. ನಾವು ದೇವರಿಗೆ, ನಾವು ವಿಶ್ವಾಸಿಗಳಂತ ಹೇಳಿ, ನಾವು ದೇವರನ್ನು ನಂಬುತ್ತೇವಂತ ಹೇಳಿ, ದೇವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೇವೆ ಅಂತ ತಿಳ್ಕೊಳ್ಬೇಕು. ಎಷ್ಟು ನಾವು ದೇವರಿಗೆ ಸಮಯ ಕೊಡ್ತೇವೆ. ದೇವರೇನು ನಮಗೆ 24 ತಾಸು ಕೇಳೋದಿಲ್ಲ. ಕನಿಷ್ಠ ಒಂದು ಸ್ವಲ್ಪ ಸಮಯವನ್ನು ನಿಗದಿಪಡಿಸಿ ದೇವರ ಸನ್ನಿಧಿಯಲ್ಲಿ ಕಳೆದು ಆತನೊಂದಿಗೆ ನಾವು ಮಾತಾಡಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ತಿಳಿಯಪಡಿಸಿ ಎಲ್ಲವನ್ನು ದೇವರು ಕೊಡುವ ದೇವರಾಗಿದ್ದಾರೆ. ಆದರೆ ಎಲ್ಲವೂ ಆತನ ಇಚ್ಛೆ ಪ್ರಕಾರ ಆತನಿಗೆ ಸರಿ ಕಾಣುವ ವಿಷಯಗಳನ್ನು ನಮಗೆ ಒದಗಿಸಿಕೊಡ್ತಾನೆ. ಆದರೆ ನಾವು ಆತನನ್ನು ಕೇಳುವುದು ಭಾಳ ಅಗತ್ಯ. ದೇವರು ನಮ್ಮನ್ನು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾನೆ. ನಮಗೆ ಕೇಳಲಿಕ್ಕೆ ಯಾರಿಗೆ ಸಮಯ ಇಲ್ಲ, ನಮಗೆ ಆ ತಿಳ್ಕೊಳ್ಳುವ ಒಂದು ದೇಹ ಕೂಡ ಇಲ್ಲ, ಒಂದು ಆಸಕ್ತಿ ಕೂಡ ಇಲ್ಲ. ಭಾಳ ಅಗತ್ಯವಾಗಿ ದೇವರ ವಾಕ್ಯಗಳ ಮೂಲಕ ಆಗ ನಮಗೆ ನಾವು ಎಷ್ಟು ದೇವರನ್ನು ಪ್ರೀತಿ ಮಾಡ್ತೇವೆ ಅಂತ ಆಗ ತಿಳಿಯುತ್ತಲ್ಲ. ಭಾಳ ಅಗತ್ಯವಾಗಿ ಇಲ್ಲಿ ನಾವು ಆಸಕ್ತನಾಗಿರುವುದರಿಂದ ಕನ್ನಡದಲ್ಲಿ ಬರೆದಿದೆ. ಅದು ಕೂಡ ಹೇಳ್ಬೋದು, ನಾವು ದೇವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೇವೆ. ಅದು ಎಲ್ಲಿಂದ ಭಾಷಾಂತರ ಶಬ್ದ ಬಂದಿದೆ ಗೊತ್ತಿಲ್ಲ. ಆದರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನಾವು ನೋಡಿದರೆ ಲವ್ ಅಥವಾ ಪ್ರೀತಿ, ಎಷ್ಟು ನಾವು ದೇವರನ್ನು ಪ್ರೀತಿ ಮಾಡ್ತೇವೆ ಅಂತ ಹೇಳಿ, ಆಗ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಆಗ ನಮಗೆ ಯಾವ ಭಯ ಇರುವುದಿಲ್ಲ, ಆತನು ಕಾಪಾಡ್ತಾನೆ. ಯಾಕೆಂದರೆ ನಮಗೆ ಗೊತ್ತು ನಾವು ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡಲಿಲ್ಲ. ಯಾಕೆಂದರೆ ಲೋಕದ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗಿದೆ. ಲೌಕಿಕ ಸಂಗತಿಗಳಿಗೆ ನಮಗೆ ಹೆಚ್ಚು ನಮ್ಮ ಧ್ಯಾನ ಆ ಸಂಗತಿಗಳಿವೆ. ಅದಕ್ಕಾಗಿ ಯೇಸು ಹೇಳಿದರು, ಲೋಕವನ್ನು ಪ್ರೀತಿಸುವನು ನನ್ನನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ 2 ಯಜಮಾನರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ದೇವರನ್ನು ಪ್ರೀತಿ ಮಾಡೋದು ಬಹಳ ಅಗತ್ಯ. ಆಗ ಆತನು ನಮ್ಮನ್ನು ರಕ್ಷಿಸ್ತಾನೆ. ಇದಕ್ಕೆ ಸಂಬಂಧಪಟ್ಟ ಬೇಕಾದರೆ ನಾವು ವಾಕ್ಯಗಳನ್ನು ನೋಡೋಣ. 121ನೇ ಕೀರ್ತನೆ 7 ಮತ್ತು 8. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡ್ತಾನೆ. ನೋಡಿ, ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನು ನಮ್ಮನ್ನು ಕಾಪಾಡ್ತಾನೆ. ದೇವರು ನಮ್ಮನ್ನು ಕಾಪಾಡೋ ದೇವರಾಗಿದ್ದಾರೆ. ಆತನು ಹೋಗುವಾಗ ಬರುವಾಗ ಎಲ್ಲ ಸಮಯದಲ್ಲಿ ಆತನು ನಮ್ಮನ್ನು ಕಾಪಾಡುತ್ತಾನೆ. ಕೇಡಿನಿಂದ ತಪ್ಪಿಸಿ ನಮ್ಮ ಪ್ರಾಣವನ್ನು ಕೂಡ ಕಾಪಾಡ್ತಾನೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟು ನಾವು ಧ್ಯಾನ ಮಾಡಿದ್ದೇವೆ.
ಯಾವ ರೀತಿಯಾಗಿ ಆತನು ದೂತರನ್ನು ಕಳುಹಿಸಿ ನಮ್ಮನ್ನು ಕಾಪಾಡ್ತಾನಂತ ಹೇಳಿ. ಸದಾ ಕಾಪಾಡೋ ದೇವರಾಗಿದ್ದಾರೆ, ನಮ್ಮನ್ನು ಕಾಪಾಡ್ತಾನಂತ ಹೇಳಿ. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡೋಣ. 8ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ನೋಡಿ. ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನಾವು ನೋಡೋಣ. 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ನೋಡಿ, ಇಲ್ಲಿ ಪೌಲನು ಹೇಳ್ತಾನೆ, ನಾವು ಕರೆಯಲ್ಪಟ್ಟವರು. ಎಂಥ ಕಾರ್ಯಗಳಾಗಲಿ ಅದು ನಮ್ಮ ಹಿತಕ್ಕಾಗಿದೆ. ಈಗ ಕೆಲವು ಸಾರಿ ಕಷ್ಟಪಡಿದಾಗ ನಾವು ಯೋಚಿಸ್ಬೋದು, ಏನೆಂದರೆ ಯಾಕೆ ಈ ಕಷ್ಟಗಳು, ದೇವರು ನಮ್ಮನ್ನು ಕೈಬಿಟ್ಟಿದ್ದಾರೆ, ದೇವರು ನಮ್ಮನ್ನು ಯಾಕೆ ರಕ್ಷಿಸೋದಿಲ್ಲ, ದೇವರು ನಮ್ಮ ಪ್ರಾರ್ಥನೆಯನ್ನು ಯಾಕೆ ಕೇಳೋದಿಲ್ಲ ಅಂತ ಹೇಳಿ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಪೌಲನು ಇಲ್ಲಿ ಹೇಳ್ತಾನೆ, ಎಲ್ಲ ಕಾರ್ಯಗಳು ನಮ್ಮ ಹಿತಕ್ಕಾಗಿ ಕೊಡಲ್ಪಟ್ಟಿದೆ. ನೋಡಿ, ಇವತ್ತು ಕಷ್ಟಗಳು ಇಲ್ಲದಿದ್ದರೆ ನಮಗೆ ಆ ಕಷ್ಟದ ಪರಿಸ್ಥಿತಿಯನ್ನು ಹೇಗೆ ಎದುರಿಸುವುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಪ್ರತಿಯೊಂದು ಸಂಗತಿಗಳಿಂದ ದೇವರು ನಮ್ಮನ್ನು ಒಂದು ಮಹಿಮೆಯ ಕರೆಯುವಿಕೆಗೆ ನಮ್ಮನ್ನು ಸಿದ್ಧ ಮಾಡ್ತಾನೆ. ನೋಡಿ, ಅದಕ್ಕೆ ನಾನು ಯಾವತ್ತೂ ಉದಾಹರಣೆ ಹೇಳೋದು ದಾವಿದನು ಕುರಿ ಕಾಯುತ್ತಿದ್ದನು. ಅವನನ್ನು ಅರಸನ ಪಟ್ಟಕ್ಕೆ ಬರುವ ಮೊದಲು ಆತನು 14 ವರ್ಷ ಸೌಲನಿಂದ ತಪ್ಪಿಸಿಕೊಳ್ಳಿಕ್ಕೆ ಕಾಡಿನಲ್ಲಿ ಇದ್ದು ಆತನು ಬಹಳ ಕಷ್ಟಗಳನ್ನು ಅನುಭವಿಸಾಗಿ. ಈಗ ದಾವಿದನು ಕೂಡ ಹೇಳ್ಬೋದು, ಯಾಕೆ ದೇವರು ನನ್ನನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳಿ. ಆದರೆ ಆ ಸಮಯದ ಮೂಲಕ, ಅಲ್ಲಿ ಆತನಿಗೆ ದೊರೆತ ಆ ಎಲ್ಲ ಜ್ಞಾನದ ಮೂಲಕ ಆತನು ರಾಜನ ಪಟ್ಟದಲ್ಲಿ ಕೂತ್ಕೊಂಡು ಒಂದು ಅದ್ಭುತ ರಾಜನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವನಿಗೆ ಸಾಧ್ಯ ಆಯಿತು. ಅದರಿಂದ ಪ್ರತಿಯೊಂದು ಸಂಗತಿಗಳು ನಮ್ಮ ಒಳಿತಿಗಾಗಿ, ದೇವರು ನಮ್ಮನ್ನು ಯಾವ ಕೆಟ್ಟತನವನ್ನು ನಮಗೆ ಮಾಡುವುದಿಲ್ಲ. ದೇವರು ನಮಗೆ ಎಲ್ಲವನ್ನು ಒಳ್ಳೆಯ ಮಾಡುವ ದೇವರಾಗಿದ್ದಾರೆ. ನೋಡಿ, ನಾವು ದೇವರು ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆಗಳನ್ನು ಕೊಟ್ಟಾಗ ನೋಡಿ, ಅಲ್ಲಿ ಯಾವ ರೀತಿಯಾಗಿ ದೇವರು ಆಶೀರ್ವಾದ ಮಾಡ್ತಾರೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯ ನೋಡಿ, ಅಲ್ಲಿ ವಾಕ್ಯಗಳ ವಿಷಯದಲ್ಲಿ ಆಜ್ಞೆಗಳನ್ನು ಕೊಟ್ಟಾಗ ಅಲ್ಲಿ 10 ಆಜ್ಞೆಗಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. 20ನೇ ಅಧ್ಯಾಯ 6ನೇ ವಾಕ್ಯ ನಾವು ನೋಡಿ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೆಗೂ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿ ಇದ್ದೇನೆ. ನೋಡಿ, ದೇವರು ಏನು ಹೇಳ್ತಾರೆ, ದೇವರನ್ನು ಪ್ರೀತಿಸುವವರು ಏನು. ಇವತ್ತು ನಾವು ದೇವರನ್ನು ಪ್ರೀತಿಸಿದರೆ ನಮ್ಮ 1000 ತಲೆಗಳ ಮಾರಿನವರೆಗೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತೇಳಿ. ಎಂಥ ಒಂದು ಅದ್ಭುತ ಒಂದು ಆಶೀರ್ವಾದ ನೋಡಿ. ಅದರಿಂದ ದೇವರನ್ನು ಪ್ರೀತಿಸುವುದು ಬಹಳ ಅಗತ್ಯ. ನಾವು ಆಗ ಮಾತ್ರ ನಮಗೆ ಆತನ ಸಂಪೂರ್ಣ ರಕ್ಷಣೆ ನಮಗೆ ಬರ್ತದೆ. ನಾವೀಗ 15ನೇ ವಾಕ್ಯ ನೋಡಿ, ಆತನ ನಾಮವನ್ನು ಅರಿತವನಾದ್ದರಿಂದ ಅಂತ ಬರೆಯಲ್ಪಟ್ಟಿದೆ. ಅಲ್ಲಿ 91ನೇ ಕೀರ್ತನೆಗೆ ಹೋಗೋಣ ಪುನಃ. ಅಲ್ಲಿ 15ನೇ ವಾಕ್ಯ ನೋಡಿ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಯಾವಾಗ ನಾವು ದೇವರನ್ನು ಪ್ರೀತಿಸಿದರೆ ಆತನು ನಮ್ಮನ್ನು ರಕ್ಷಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಷ್ಟ ಕಾಲದಲ್ಲಿ, ನಾವು ಸಂಕಟದಲ್ಲಿ ನಾವು ಮೊರೆ ಇಟ್ಟಾಗ ಆತನು ನಮ್ಮ ಮೊರೆಯನ್ನು ಕೇಳ್ತಾನಂತ ಹೇಳಿ ನಾವು ಅದಕ್ಕೆ ಸಂಬಂಧಪಟ್ಟು ಅನೇಕ ವಾಕ್ಯಗಳನ್ನು ನಾವು ನೋಡ್ಬೋದು. ಒಂದು ವಾಕ್ಯ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋಣ. ಯೆಶಾಯನ ಪ್ರವಾದನೆ ಹೋಗೋಣ. 58ನೇ ಅಧ್ಯಾಯ 9ನೇ ವಾಕ್ಯ ನೋಡಿ. ಅಲ್ಲಿ 9ನೇ ವಾಕ್ಯ ನೋಡೋಣ. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಟ್ಟವನು, ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು, ಬೆರಳ ಸನ್ನೆಯನ್ನು, ಕೆಡುಕನ ನುಡಿಗಳನ್ನು ಹೋಗಲಾಡಿಸಿ, ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ, ಕುಗ್ಗಿದವರಿಗೆ ಆಸೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದಂತ ಹೇಳಿ ನೋಡಿ. ದೇವರು ಇಲ್ಲಿ ದೇವರಿಗೆ ವಿಷಯವಾಗಿ
ಇಸ್ರೇಲರ ವಿಷಯವಾಗಿ ದೇವರು ಹೇಳುವುದೇನು, ನೀವು ನನ್ನನ್ನು ಕೂಗಿದರೆ ನಾನು. ಇಸ್ರೇಲರು ದೇವರನ್ನು ಬಿಟ್ಟು ಹೋದಾಗ ಆಗ ದೇವರು ಹೇಳಿದ ಮಾತುಗಳೇನು, ನೀವು ನಿಮ್ಮ ಕಷ್ಟ ಕಾಲದಲ್ಲಿ ಮೊರೆ ಇಟ್ಟರೂ ನಾನು ನಿಮ್ಮ ಮೊರೆಯನ್ನು ಕೇಳುವುದಿಲ್ಲ. ಆದರೆ ಯಾವಾಗ ದೇವರ ಮೇಲೆ ಅವರು ಪ್ರೀತಿಯನ್ನಿಟ್ಟು ಅನ್ಯ ದೇವರುಗಳನ್ನು ಬಿಟ್ಟು ದೇವರನ್ನು ಪ್ರೀತಿಸುವವರಾಗ್ತಾರೋ ಆಗ ಅವರು ಮೊರೆ ಇಟ್ಟರೆ ದೇವರು ಅವರ ಮೊರೆಯನ್ನು ಕೇಳುತ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಮೊರೆ ಇಟ್ಟರೆ ಆ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ಒಂದು ವೇಳೆ ನಾವು ದೇವರ ಮೇಲೆ ನಮಗೆ ಪ್ರೀತಿ ಇಲ್ಲದಿದ್ದರೆ ಎಷ್ಟು ಮೊರೆ ಇಟ್ಟರೂ ಕೂಡ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ಏನು ದೊಡ್ಡ ಕಾರ್ಯಗಳು ಮಾಡಬೇಕಾಗಿ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡಿ, ಅನೇಕ ಆತ್ಮಿಕ ಸಂಗತಿಗಳಲ್ಲಿ ಅನೇಕ ಕಾರ್ಯಗಳನ್ನು ಮಾಡಬೇಕು. ಪಾಪ ಪರಿಹಾರಕ್ಕಾಗಿ ಬಲಿ ಅರ್ಪಿಸುವುದು, ಅವು ಇವು ಎಷ್ಟು ಇದ್ದವು, ಎಷ್ಟು ಹಬ್ಬ ಹರಿದಿನಗಳು ಎಲ್ಲ ಇದ್ದವು. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರೇ ನಮ್ಮಲ್ಲಿದ್ದಾರೆ, ಆಲಯ ಇಲ್ಲ. ಇವತ್ತು ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. ಆದ್ದರಿಂದ ನಮಗೆ ಎಲ್ಲ ಆತ್ಮಿಕ ಕಾರ್ಯಗಳು ಬಹಳ ಸುಲಭವಾಗಿವೆ. ಅದಕ್ಕಾಗಿ ಏನಾಗಿದೆ, ನಮಗೆ ದೇವರ ವಿಷಯದಲ್ಲಿ ಅಸಡ್ಡೆ ಕೂಡ ಜಾಸ್ತಿ ಆಗಿದೆ. ನೋಡಿ, ನಾವು ಒಂದು ಸಮಯದಲ್ಲಿ ನಾವು ಹಳೆಯ ಮನುಷ್ಯರಾಗೋ ಎಷ್ಟು ಭಾನುವಾರ ಹೇಗೆ ತಪ್ಪದೆ ನಾವು ಚರ್ಚಿಗೆ ಹೋಗ್ತಿದ್ದೆವು. ನಮಗೆ ಆಗ ಆಜ್ಞೆಗಳ ಮೂಲಕ ಹೆದರಿಸ್ತಿದ್ದರು. ಸಾಬತ್ತು ನೀವು ಪಾಲಿಸುವುದಿಲ್ಲದ್ರೆ ಪಾಪ ಅಂತ ಹೇಳಿ. ಆಗ ನಮಗೆ ಭಯ ಇತ್ತು, ಒಂದು ದಿವಸ ತಪ್ಪದೆ ನಾವು ಹೋಗ್ತಿದ್ದೆವು. ಈಗ ಏನು, ದೇವರು ನಮ್ಮನ್ನು ಹೃದಯಪೂರ್ವಕವಾಗಿ ನಮ್ಮ ಆತ್ಮಿಕ ಸಂಗತಿಗಳನ್ನು ಬಯಸುವ ದೇವರಾಗಿದ್ದಾರೆ. ಆದ್ದರಿಂದ ಏನು, ನಮಗೆ ಅದು ಬಹಳ ಹಗುರವಾಗಿದೆ. ಒಂದು ದಿವಸ ಹೋಗುವುದಿಲ್ಲದ್ರೆ ಏನಾಗ್ತದೆ ಅಂತ ಹೇಳಿ ನಾವು ಈ ಎಲ್ಲ ಸಂಗತಿಗಳನ್ನು, ದೇವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಎಷ್ಟು ನಾವು ಭಯಭಕ್ತಿಯಿಂದ ನಡೆಸುತ್ತೇವೋ ಅದೇ ರೀತಿಯಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ. ಇನ್ನೊಂದು ಹೊಸ ಒಡಂಬಡಿಕೆಯ ವಾಕ್ಯ ನೋಡೋಣ. ಯೋಹಾನನ ಪತ್ರಿಕೆ, ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ ನಾವು ನೋಡೋಣ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಅವನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ನೋಡಿ, ಇಲ್ಲಿ ಯೋಹಾನನು ಏನು ಹೇಳ್ತಾನೆ, ಆತನ ಚಿತ್ತಾನುಸಾರವಾಗಿ. ದೇವರ ಚಿತ್ತ ಇದ್ದರೆ ಚಿತ್ತಾನುಸಾರ, ದೇವರ ಚಿತ್ತ ಹೇಗೆ ತಿಳಿಯುತ್ತದೆ, ಆತನ ವಾಕ್ಯದಲ್ಲಿ ನಮಗೆ ತಿಳಿಯುತ್ತದೆ. ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಪ್ರಾರ್ಥನೆ, ನಾವು ದೇವರಿಗೆ ಬೇಡುವ ಸಂಗತಿಗಳು ಯಾವುದು, ಅದು ವಾಕ್ಯಕ್ಕೆ ಅನುಗುಣವಾಗಿರುತ್ತವೆ. ಆದ್ದರಿಂದ ಆ ಎಲ್ಲ ಬೇಡಿಕೆಗಳನ್ನು ದೇವರು ನಮಗೆ ಒದಗಿಸ್ತಾನಂತ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆದ್ದರಿಂದ ಆತನ ಚಿತ್ತಾನುಸಾರವಾಗಿ ನಾವು ಬೇಡಿದರೆ ನಮಗೆ ದೇವರು ಎಲ್ಲವನ್ನು ಒದಗಿಸುತ್ತಾನೆ. ಈಗ ಕೊನೆಯದಾಗಿ ನಾವು ಬರೋಣ 16ನೇ ವಾಕ್ಯಕ್ಕೆ. ಆತನು ನೋಡಿ, ಅಲ್ಲಿ 16ನೇ ವಾಕ್ಯ ನಾವು ನೋಡೋಣ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವನಂತ ಹೇಳ್ತಾನೆ. ದೇವರು ಇಲ್ಲಿ ಬಹಳ ಅಗತ್ಯವಾಗಿ ಒಂದು ವಾಗ್ದಾನವನ್ನು ಕೊಡುತ್ತಾನೆ ನಮಗೆ. ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ಆತನಲ್ಲಿ ನೆಲೆಗೊಂಡವರಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುತ್ತಾನಂತ ಹೇಳಿ ದೇವರು ಇಲ್ಲಿ ಹೇಳ್ತಾನೆ. ನೋಡಿ, ಇವತ್ತು ಎಷ್ಟೋ ಜನರು, ಯುವಕರು ನಮ್ಮ ಮಧ್ಯದಲ್ಲಿ ಎಲ್ಲ ಸತ್ತೋಗಿದ್ದಾರೆ. ಯಾಕೆ? ದೇವರ ವಿಷಯದಲ್ಲಿ ಅವರಿಗೆ ಒಂದು ಭಯಭಕ್ತಿ ಇಲ್ಲ, ದೇವರಲ್ಲಿ ನೆಲೆಗೊಳ್ಳಿಲ್ಲ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಿಲ್ಲ. ಆದ್ದರಿಂದ ಇಲ್ಲಿ ನೋಡಿ, ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡರೆ, ನಾವು ದೇವರಲ್ಲಿ ನೆಲೆಗೊಂಡರೆ
ದೇವರು ನಮಗೆ ದೀರ್ಘಾಯುಷ್ಯ ಕೊಟ್ಟು ನಮ್ಮನ್ನು ತೃಪ್ತಿಪಡಿಸುತ್ತಾನಂತ ಹೇಳಿ ನಮ್ಮ ದೇವರ ವಾಕ್ಯದಲ್ಲಿ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಅದರಿಂದ ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತಾನಂತೇಳಿ ಬೇಕಾದರೆ ಅದಕ್ಕೆ ಸಂಬಂಧಪಟ್ಟು ನಾವು ಕೀರ್ತನೆ ಜ್ಞಾನೋಕ್ತಿ 3ನೇ ಜ್ಞಾನೋಕ್ತಿ ನಾವು ನೋಡೋಣ. ನೋಡಿ, ಅಲ್ಲಿ ಆ ಜ್ಞಾನೋಕ್ತಿಯ ಪ್ರಾರಂಭದಲ್ಲಿ ನೋಡಿ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಪಡಿಸು. ನೋಡಿ, ಇಲ್ಲಿ ಕೂಡ ಬರುವಾಗ ನೋಡಿ ಜ್ಞಾನೋಕ್ತಿಯಲ್ಲಿ ಏನು ಹೇಳ್ತಾನೆ, ನನ್ನ ಉಪದೇಶ ಅಂದರೆ ಏನು? ದೇವರ ಉಪದೇಶ ಏನು? ದೇವರ ವಾಕ್ಯ, ಅದನ್ನು ಮರೆಯಬೇಡ. ಅದು ಆ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನಿನ್ನ ದಿನಗಳು ಹೆಚ್ಚಾಗುವು, ನೀನು ಹೆಚ್ಚು ಕಾಲ ಭೂಮಿಯಲ್ಲಿ ಬಾಳುವಿ. ನೋಡಿ, ಆ 91ನೇ ಕೀರ್ತನೆ ಕೂಡ ಯಾರು ದೇವರಲ್ಲಿ ನೆಲೆಗೊಂಡಿದ್ದಾರೆ ಅವನಿಗೆ ದೇವರು ದೀರ್ಘಾಯುಷ್ಯ ಕೊಟ್ಟು ಅವನನ್ನು ತೃಪ್ತಿಪಡಿಸುತ್ತಾನಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾವು ಈ ಎಲ್ಲ ಸಂಗತಿಗಳನ್ನು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಅಲ್ಲಿ ಇನ್ನೊಂದು ಭಾಳ ಅದ್ಭುತವಾದ ಒಂದು ವಾಗ್ದಾನ, ರಕ್ಷಣೆಯನ್ನು ದಯಪಾಲಿಸುವೆನು, ದೀರ್ಘಾಯುಷ್ಯವನ್ನು ಕೊಟ್ಟು ನಾನು ತೃಪ್ತಿಪಡಿಸುತ್ತೇನೆ, ನನ್ನ ರಕ್ಷಣೆಯನ್ನು ಒದಗಿಸುವೆನು. ಈಗ ರಕ್ಷಣೆ ಅಂತ ಹೇಳುವಾಗ ನಾವು ಯೋಚಿಸ್ಬೋದು, ನಮಗೆ ಎಲ್ಲ ಕೇಡುಗಳಿಂದ ಆತನು ರಕ್ಷಿಸ್ತಾನಂತ. ಅದು ಖಂಡಿತವಾಗಿ ರಕ್ಷಿಸ್ತಾನೆ. ಆದರೆ ಇಲ್ಲಿ ಪ್ರಸ್ತಾಪಿಸಲ್ಪಟ್ಟ ರಕ್ಷಣೆ ಅಂದರೆ ನಮಗೆ ಆತ್ಮಿಕ ರಕ್ಷಣೆ, ಸಲ್ವೇಷನ್. ಅಲ್ಲಿ ಬರೆಯಲ್ಪಟ್ಟ ಪದ ಸಲ್ವೇಷನ್ ಅಂದರೆ ನಮಗೆ ರಕ್ಷಣೆ ಒದಗ್ತದೆ. ಪರಲೋಕದ ಬಾಧ್ಯಸ್ಥರಿಗಾಗಿ ಆತನು ನಮ್ಮನ್ನು ರಕ್ಷಿಸ್ತಾನೆ. ನರಕದಿಂದ, ನಾಶನದಿಂದ ನಮ್ಮನ್ನು ತಪ್ಪಿಸಿ ಪರಲೋಕದ ಬಾಧ್ಯಸ್ಥರಾಗಿ ಮಾಡ್ತಾನೆ. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತಾನೆ, ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನಂತ ಹೇಳಿ. ಆದ್ದರಿಂದ ಇಲ್ಲಿ ನೋಡಿ, ನಾವು ಕೊನೆಯ ಭಾಗದಲ್ಲಿ ನೋಡಿ ಬಹಳ ಅದ್ಭುತ ವಾಗ್ದಾನಗಳು ನಮಗೆ ಕೊಡಲ್ಪಟ್ಟಿವೆ. ಒಂದು, ನಾವು ಆತನನ್ನು ಪ್ರೀತಿಸಿದರೆ ಆತನು ನಮ್ಮನ್ನು ರಕ್ಷಿಸ್ತಾನೆ. ಈಗ ಆ ರಕ್ಷಣೆ ಕೇಡಿನಿಂದ ರಕ್ಷಿಸುವುದು, ಎಲ್ಲ ಕಷ್ಟ ಸಂಕಟಗಳಿಂದ ನಮ್ಮನ್ನು ರಕ್ಷಿಸ್ತಾನೆ. ಈಗ ಇಲ್ಲಿ ಕೊನೆಯ ಭಾಗದಲ್ಲಿ 16ನೇ ವಾಕ್ಯದ ರಕ್ಷಣೆ ಅಂದರೆ ಸಲ್ವೇಷನ್. ನಾವು ಅಲ್ಲಿ ಪರಲೋಕದ ಬಾಧ್ಯಸ್ಥರಾಗಿ, ನರಕದಿಂದ ನಮಗೆ ತಪ್ಪಿಸಿ ಪರಲೋಕದ ಬಾಧ್ಯಸ್ಥರಾಗಿ ಮಾಡುತ್ತಾನೆ. ಇಲ್ಲಿ ಇದು ಮೂರನೇದು. ಅಲ್ಲಿ ಮೂರನೇ ಸಂಗತಿಯಲ್ಲಿ ಏನು ನೋಡ್ತೇವೆ? ನಾವು ಮೊರೆ ಇಟ್ಟಾಗ, ಕಷ್ಟ ಕಾಲದಲ್ಲಿ ನಾವು ಮೊರೆ ಇಟ್ಟಾಗ ಆತ ನಮ್ಮ ಮೊರೆಯನ್ನು ಕೇಳಿದ್ದಾನೆ. ಎಂಥ ಕಷ್ಟಗಳು ಇರಲಿ, ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಯಾವತ್ತೂ ಕೂಡ ನಾವು ನಂಬಿಕೆ ಕಳ್ಕೊಳ್ಬಾರ್ದು. ಕಷ್ಟದಲ್ಲಿ ಕೂಡ ಆತನು ನಮ್ಮೊಟ್ಟಿಗೆ ಇದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಆತನು ತೂಕಡಿಸುವವನಲ್ಲ, ಪ್ರತಿ ಸಮಯ ನಮ್ಮೊಂದಿಗೆ ಇದ್ದು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಕಷ್ಟ ಕಾಲದಲ್ಲಿ ನಾವು ಮೊರೆ ಇಟ್ಟಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಇಲ್ಲಿ ಇವತ್ತು ನಾವು 3 ವಾಕ್ಯಗಳಲ್ಲಿ ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಒಂದನೇದಾಗಿ, ನಾವು ಆತನನ್ನು ಪ್ರೀತಿಸಿದರೆ ಆತನು ನಮ್ಮನ್ನು ಎಲ್ಲ ಕೇಡು ಗಂಡಾಂತರಗಳಿಂದ, ಪ್ರಾಣಾಪಾಯದಿಂದ ನಮ್ಮನ್ನು ರಕ್ಷಿಸ್ತಾನಂತೇಳಿ. ಎರಡನೇ ಸಂಗತಿಯಲ್ಲಿ ನಾವು ನೋಡ್ತೇವೆ, ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಮ್ಮನ್ನು ತೃಪ್ತಿಪಡಿಸುತ್ತಾನೆ. ಮೂರನೇದು, ನಮಗೆ ಪರಲೋಕದ ಭಾಗ್ಯ, ಆ ರಕ್ಷಣೆಯನ್ನು ನಮಗೆ ದಯಪಾಲಿಸುತ್ತಾನೆ. ಅದರಿಂದ ಒಂದು ಅದ್ಭುತ ರೀತಿಯ ಆಶೀರ್ವಾದಗಳು ನಾವು ಈ ಕೀರ್ತನೆ ಮೂಲಕ ದೇವರಲ್ಲಿ ನಾವು ನೆಲೆಗೊಂಡರೆ ನಾವು ಹೊಂದುತ್ತೇವೆ ಎಂದು ನಾವು ನೋಡ್ತೇವೆ. ಎಲ್ಲ ರೀತಿಯಾಗಿ ದೇವರು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ, ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ನಮ್ಮ ಕಷ್ಟ ಕಾಲದಲ್ಲಿ ಕೂಡ ಆತನು ನಮ್ಮ ಸಂಗಡವಿದ್ದು ನಮ್ಮನ್ನು ಎಂದಿಗೂ ಕೈ ಬಿಡದ ದೇವರು. ಕಷ್ಟಗಳು ಖಂಡಿತ ನಮಗೆ ಇದೆ. ದೇವರು ಪ್ರತಿಯೊಂದು ಸಂಗತಿಗಳನ್ನು
ತನ್ನ ಮಕ್ಕಳ ಒಳಿತಿಗಾಗಿ ಮಾಡ್ತಾನೆ ವಿನ ಯಾವ ತೊಂದರೆಯಾಗಿ ಯಾವುದು ಮಾಡೋದಿಲ್ಲ. ನಮಗೆ ಲೌಕಿಕ ರೀತಿಯಲ್ಲಿ ಅನಿಸ್ಬೋದು ಸಂಗತಿಗಳು, ಏನು ಈಗ ಯಾಕೆ ನಡೀತದೆ ಅಂತ. ಆದರೆ ಆ ಕಷ್ಟಗಳು ದಾಟಿ ನಮ್ಮಲ್ಲಿ ನಾವು ಬಂದಾಗ ಆಗ ನಮಗೆ ಅರ್ಥ ಆಗ್ತದೆ ಆ ಕಷ್ಟಗಳ ಮೂಲಕ ನಮಗೆ ಏನು ಒಳ್ಳೆಯದಾಯ್ತಂದರೆ. ಕಷ್ಟಗಳಿಲ್ಲದೆ ಸುಖ ಇರುವುದಿಲ್ಲ. ಆದ್ದರಿಂದ ಒಂದು ವೇಳೆ ಕಷ್ಟಗಳಿಲ್ಲದೆ ನಮಗೆ ಸುಖದ ಆ ಒಂದು ಇದೇ ತಿಳಿತಿರಲಿಲ್ಲ, ಆ ಭಾಗ್ಯನೇ ಗೊತ್ತಾಗ್ತಿರಲಿಲ್ಲ. ಆದ್ದರಿಂದ ಕಷ್ಟಗಳ ಮೂಲಕ ನಮ್ಮನ್ನು ಆತನು ಒಂದು ಮಹಿಮೆಗೆ ಸಿದ್ಧಪಡಿಸ್ತಾ ಇದ್ದಾನೆ. ದೇವರು ಯಾವತ್ತೂ ನಮ್ಮನ್ನು ಕೈಬಿಡದ ದೇವರು. ನಾವು ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದ್ದರೂ ಕೂಡ ಆತನು ನಮ್ಮನ್ನು ಕಾಪಾಡುವ ದೇವರು. ನಾವು ಮೊರೆ ಇಟ್ಟಾಗ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ನಮಗೆ ದೀರ್ಘಾಯುಷ್ಯ ಕೊಟ್ಟು ನಮ್ಮನ್ನು ತೃಪ್ತಿಪಡಿಸುತ್ತಾನೆ. ನೋಡಿ, ಅಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ಪ್ರಾರಂಭ ಮಾಡುವಾಗ ಅಲ್ಲಿ ಕೂಡ ನೋಡಿ 1ನೇ ವಾಕ್ಯ ಏನು ಹೇಳ್ತದೆ, ನನ್ನ ಉಪದೇಶವನ್ನು ಮರೆಯಬೇಡ. ಈಗ ದೇವರ ಉಪದೇಶ ಏನು? ದೇವರ ವಾಕ್ಯಗಳನ್ನು ಇದನ್ನು ಮರೆದಾಗ ನಮ್ಮ ದಿನಗಳನ್ನು ಆತನು ಹೆಚ್ಚು ಮಾಡ್ತಾನೆ ಅಂತ ನಾವು ನೋಡ್ತೇವೆ. ದೇವರು ನಮ್ಮನ್ನು ಪ್ರೀತಿಸುವ ದೇವರು, ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕೈಹಿಡಿದು ನಡೆಸುವ ದೇವರು. ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆತನಲ್ಲಿ ನೆಲೆಗೊಳಿಸುವ ದೇವರಾಗಿರುವುದರಿಂದ ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ